ಉದ್ಯೋಗವನ್ನ ಹುಡ್ಕೊಂಡು ಬದುಕನ್ನ ಕಟ್ಟಿಕೊಳ್ಳುವಂತಹ ಒಂದು ಪ್ರಯತ್ನದ ಭಾಗವಾಗಿ ಇಲ್ಲಿಗೆ ಬಂದಿರ್ತಾರೆ. ಅವರು ಇಲ್ಲೂ ಕೂಡ ಹಿಂದೆ ಓಕೆ ಸರ್, ಒಬ್ರು ಫೋನ್ ರೆಡಿ ಇದ್ದಾರೆ, ಮಾತನಾಡ್ಕೊಂಡ್ಬಿಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡ್ತಾರೆ ಕೆಪಿಸಿಸಿ ಮಹಿಳಾ ವಿಭಾಗದ ಅಧ್ಯಕ್ಷೆ ಸೌಮ್ಯ ರೆಡ್ಡಿ. ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ನಮಸ್ಕಾರ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಹೆಂಗ್ ಮೇಡಮ್ ಇಷ್ಟೊಂದು ಮತದಾರರು ಅಲಭ್ಯ ಆಗೋದಕ್ಕೆ ಹೇಗೆ ಸಾಧ್ಯ? ಕೆಲವೊಂದು ಆಧಾರಗಳನ್ನ ಹೇಳ್ತಾ ಇದ್ದಾರೆ, ಗೈರಾಗಿದ್ದಾರೆ ಅಂತ ಹೇಳ್ತಾರೆ, ವಲಸೆ ಹೋಗಿದ್ದಾರೆ ಅಂತ ಹೇಳ್ತಾರೆ, ಮೃತರು ಅಂತ ಹೇಳ್ತಾರೆ, ನಕಲಿ ಮತ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಅದ್ ಹೆಂಗೆ ಕನ್ಸಿಡರ್ ಮಾಡಿದ್ರು? ಹೇಗ್ ನಡೀತಾ ಇದೆ ಅಂತ? ಮೇಡಮ್, ಹೌದು, ನಾನು ಅದು ಒಪ್ಕೋತೀನಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಡ್ರಾ ಸ್ಟೇಜ್ ಅಲ್ಲೇ ಇದು ಇದಾಗಿದೆ, ಡಿಲೀಷನ್ಸ್ ಹೈಲೈಟ್ ಆಗಿದೆ. ಅಂದ್ರೆ ದಟ್ ಇಸ್ 1.1 crore ವೋಟರ್ಸ್. ಅದು ಈ ವಿಶೇಷವಾಗಿ ಈ AFDDO ಕ್ಯಾಟಗರಿಯಲ್ಲಿ, AFDDO ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೂಪ್ಲಿಕೇಟ್, ಡೆಡ್ ಅಂಡ್ ಅದರ್ಸ್ ಅಂತ. ಲಾಸ್ಟ್ ಒಂದ್ ತಿಂಗಳು ಮತ್ತೆ 5 ದಿವಸದಿಂದ ಪ್ರತಿಯೊಬ್ರು ಅಷ್ಟೇ ಎಲ್ರು ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಮತ್ತೆ ನೋಡಿ, ಈಗ ವಿಶೇಷವಾಗಿ ಬೆಂಗಳೂರಲ್ಲಿ ಏನು ಅಂದ್ರೆ ಬೇರೆ ರಾಜ್ಯದಿಂದ ಬಂದಿರ್ಬೋದು, ಮತ್ತೆ ಬೇರೆ ಉತ್ತರ ಕರ್ನಾಟಕದಿಂದ ಬಂದಿರ್ಬೋದು. ಸೊ ಪಕ್ಕದ ರೋಡಲ್ಲಿ ಹೋಗಿದ್ರು ಸಹ ಈಗ ಇದಾಗುತ್ತೆ, ಅದು ಮ್ಯಾಪಿಂಗ್ ಆಗ್ತಿಲ್ಲ. ಸೊ ಹಾಗಾಗಿ ನಾನು ವಿಶೇಷವಾಗಿ ನಾವೆಲ್ಲರೂ ಕುತ್ಕೊಂಡು, ಇನ್ಫ್ಯಾಕ್ಟ್ ನಮ್ಮ ಪಕ್ಷದ ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ, ಮತ್ತೆ ನಾವು ಬಹಳ ಬಾರಿ ಎಲೆಕ್ಷನ್ ಕಮಿಷನ್ ಭೇಟಿ ಮಾಡಿದೀವಿ, ಮತ್ತೆ ಈ ವಾರನೂ ಭೇಟಿ ಮಾಡ್ಬೇಕು ಅಂತಿದೀವಿ. ಯಾಕಂದ್ರೆ ಇದು ಮತದಾನ ಅನ್ನೋದು ನಮ್ಮ ಹಕ್ಕು. ಇದೇ ಹೊಟ್ಟೋದ್ರೆ ನಮ್ಮ ಹಕ್ಕುಗಳು ಹೋಗ್ಬಿಡುತ್ತೆ. ಬೇರೆ ರಾಜ್ಯಗಳ ನಾವು ನೋಡಿದೀವಿ ಹೇಗೆ ಬಹಳ ಲಕ್ಷಾಂತರ ಜನ ಅವರು ಇದು ಹೋಗ್ಬಿಟ್ಟಿದೆ ಅಂತ. ಸೊ ಹಾಗಾಗಿ ಇದು ಎಲ್ರೂ ಸೀರಿಯಸ್ ಆಗಿ ತಗೋಬೇಕು. ವಿಶೇಷವಾಗಿ ಇದು ತಗೊಂಡು ಯಾರಿದಾರೋ ಅವ್ರನ್ನ ಸೇರ್ಸೋ ಪ್ರಯತ್ನ ನಾವು ಪ್ರತಿಯೊಬ್ರು ಮಾಡ್ಬೇಕು ಅಂತ ನಾನು ಸಹ ಮನವಿ ಮಾಡ್ತೀನಿ. ಸೌಮ್ಯ ಮೇಡಮ್, ಶಿವಕುಮಾರ್ ಮಾತನಾಡ್ತಾ ಇದ್ದೀನಿ. ಹಾ ಸರ್. ಮೇಡಮ್, ಈಗ ಪಶ್ಚಿಮ ಬಂಗಾಳದಲ್ಲಿ 84 ಲಕ್ಷ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲಾಯಿತು. ಮತ್ತು ಕೇರಳ ವಿಧಾನಸಭಾ ಚುನಾವಣೆ ಆಯಿತು, ತಮಿಳುನಾಡು ವಿಧಾನಸಭಾ ಚುನಾವಣೆ ಆಯಿತು, ಅಲ್ಲೂ ಕೂಡ SIR ಪ್ರಕ್ರಿಯೆ ಆಯಿತು. ಅಲ್ಲೂ ಕೂಡ ಬಹಳಷ್ಟು ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ತಮ್ಮ ಪಕ್ಷದ ನಾಯಕರು ಮಾಡ್ತಾ ಇದ್ರು. ಸೊ ಇಲ್ಲೂ ಏನಾದರೂ ಆ ರೀತಿಯಾಗಿ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳೇನಾದರೂ ಇದೆಯಾ ಅಂತ? ಸರ್, ಈಗ ಈ 8ನೇ ತಾರೀಕು ಆದ್ಮೇಲೆ ನಮ್ಗೆ ಡ್ರಾಫ್ಟ್ ಲಿಸ್ಟ್ ಬರುತ್ತೆ ಸರ್. ಈ ಡ್ರಾಫ್ಟ್ ಲಿಸ್ಟ್ ಬಂದ್ಮೇಲೂ ಸಹ ಮತ್ತೊಮ್ಮೆ ನಮಗೆ ಸೇರ್ಸೋ ಅವಕಾಶ ಇರುತ್ತೆ. ಆದ್ರೆ ಈ AFDDO ಲಿಸ್ಟ್ ಇದೆಯಲ್ಲ, ಅದನ್ನ ಮತ್ತೊಮ್ಮೆ ಅವರು ಎಲ್ರು ಈ ಎಲೆಕ್ಷನ್ ಕಮಿಷನ್ ಬಹಿರಂಗವಾಗಿ ಲಿಸ್ಟ್ ಮಾಡ್ಬೇಕು. ಅಂದ್ರೆ ಆ ಲಿಸ್ಟ್ಗೆ ಹೋಗ್ಬಿಟ್ರೆ ಅವರು ಆಮೇಲೆ ಗೊತ್ತೇ ಆಗಲ್ಲ. ಸೊ ಹಾಗಾಗಿ ಇದು ಇನ್ನೂ ಮುಗ್ದಿಲ್ಲ. ಸೊ ಹಾಗಾಗಿ ಇದು ಆಗೋವರೆಗೂ ನಾನು ಏನು ಹೇಳಕ್ ಆಗಲ್ಲ. ಹೌದು, ಕೆಲವೊಂದು ಕಡೆ ಬೇರೆ ರಾಜ್ಯಗಳಲ್ಲಿ ಆಗಿತ್ತು ಜೆನ್ಯೂನ್ ವೋಟರ್ಸ್ನ. ಸೊ ಈಗ ನಿಜವಾಗ್ಲೂ ನಮಗೆ ಇದು ಆಗೋವರೆಗೂ, ಲಾಸ್ಟ್ ಈಗ ಡ್ರಾಫ್ಟ್ ಲಿಸ್ಟ್ ಬರೋವರೆಗೂ ನಾವೇನು ಹೇಳಕ್ ಆಗಲ್ಲ. ಬಟ್ ಎಲ್ರೂ ಇದನ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ನಾನು ಮನವಿ ಮಾಡ್ತೀನಿ. ಪ್ರಕ್ರಿಯೆ ಸರಿಯಾಗಿ ನಡೀತಾ ಇದೆ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆಯಾ ಮೇಡಮ್? ಇದು ಸರ್, ಇದು ನನ್ನ ಕ್ಷೇತ್ರದಲ್ಲಂತೂ ನಾನು ಕರೆಕ್ಟ್ ಆಗಿ ಇದು ಪ್ರತಿಯೊಂದು ಕಡೆ ಮಾಡ್ತಾ ಇದ್ದೀನಿ, ಎಲ್ಲ ನಮ್ಮ. ಸೊ ಬಟ್ ಬೇರೆ ಕಡೆ ಹೇಗಾಗ್ತಿದೆ ನನಗೂ ಗೊತ್ತಾಗ್ತಿಲ್ಲ. ಆಮೇಲೆ ನೋಡಿ, ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಂತೂ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಮತ್ತೆ ಬೇರೆ ಭಾಗಗಳಿಂದ ನಮ್ಮ ರಾಜ್ಯದಿಂದನೇ ಬಂದಿರ್ತಾರೆ. ಸೊ ಅದು ಎಲ್ಲೋ ಒಂದ್ ಕಡೆ ಮ್ಯಾಪಿಂಗ್ ಸರಿಯಾಗಿ ಆಗ್ತಿದ್ಯಾ ಇಲ್ವಾ ಅಂತ ನನಗೂ ಸಹ ಗೊತ್ತಾಗ್ತಿಲ್ಲ. ಸೊ ನಮ್ಮ ಪಕ್ಷದಿಂದ ಸಹ ಮಾನ್ಯ ಮುಖ್ಯಮಂತ್ರಿಗಳು ಸಹ ಬಹಳ ಬಾರಿ ಮೀಟಿಂಗ್ಸು ಸಹ ಮಾಡಿದ್ದಾರೆ. ಸೊ ಇದು ಡ್ರಾಫ್ಟ್ ಲಿಸ್ಟ್ ಬಂದ್ಮೇಲೆ ನಾವಿನ್ನೂ ಹೆಚ್ಚು ನಾವು ಹೇಳ